ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ 6th ಸೆಮಿಸ್ಟರ್ BComಗೆ, ಸೊ ಅವ್ರಿಗೆ ಆಲ್ರೆಡಿ ನಾನು ಯೂನಿಟ್ 5 ಇಂಡೇಸ್ ಅಂಡ್ ಐಟಮ್ಸ್ ಇಂಪ್ಯಾಕ್ಟಿಂಗ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂಡೇಸ್ 12 ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಆಲ್ರೆಡಿ 2 ಪ್ರಾಬ್ಲಮ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಅದೇ ಒಂದು ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ಸ್ ಆನ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮೇಲೆ ಕ್ವಶನ್ಸ್ ಅನ್ನ ಕೇಳಿದಾಗ ಯಾವ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕ್ವಶನ್ಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ನೋಡಿ, ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕಾಸ್ಟ್ ಆಫ್ ಮಿಷಿನರಿ 3 lakh rupees ಕೊಟ್ಟಿದ್ದಾರೆ. ಎಸ್ಟಿಮೇಟೆಡ್ ಲೈಫ್ ಆಫ್ ಮಿಷಿನರಿ 5 years ಕೊಟ್ಟಿದ್ದಾರೆ. ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ 2 lakh rupees ಇದೆ. ಡೆಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ 40% ಇದೆ. ಟ್ಯಾಕ್ಸ್ ರೇಟ್ 30% ಕೊಟ್ಟಿದ್ದಾರೆ. ಮೆಜರ್ ಅಂಡ್ ಪ್ರೆಸೆಂಟ್ DTL ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಇಂಡೇಸ್ 12 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 12 ಪ್ರಕಾರ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ನಾವು ಮೆಜರ್ ಮಾಡಬೇಕು, ಮತ್ತೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಒಂದು ಜರ್ನಲ್ ಎಂಟ್ರೀಸ್ ಅನ್ನ, ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಪಾಸ್ ಮಾಡಬೇಕು. ಕೊಟ್ಟಿರೋ ಒಂದು ಇನ್ಫಾರ್ಮೇಶನ್ಸ್ ಅನ್ನ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ, ಯಾವಾಗ ಕ್ವಶನ್ ಅಲ್ಲಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಏನಿದೆಯಲ್ವಾ, ಇದು ನಾವು ಕ್ಯಾಲ್ಕುಲೇಷನ್ ಅಲ್ಲಿ ಎಲ್ಲೂ ತಗೊಳಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮ್ಗೆ DTL ಅಲ್ಲಿ ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬರೋದಿಲ್ಲ. ಓನ್ಲಿ ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ರೆ ಮಾತ್ರ ಅವಾಗ ಆ ಒಂದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಬರ್ತಿತ್ತು. ಸೊ ಇಲ್ಲಿ ಬರೀ DTL ನ ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ. ಹಾಗಾಗಿ ಆ ಒಂದು ಪ್ರಾಫಿಟ್ ಬಿಫೋರ್ ಡಿಪ್ರಿಸಿಯೇಷನ್ ಏನ್ ಕೊಟ್ಟಿದ್ದಾರೆ ಅಮೌಂಟ್ ಅನ್ನ ಕನ್ಸಿಡರ್ ಮಾಡಬೇಡಿ, ಜಸ್ಟ್ ಇಗ್ನೋರ್ ಮಾಡ್ತಾ ಹೋಗಿ. ಜಸ್ಟ್ ಇಗ್ನೋರ್. ಏನಕ್ಕೆ ಅಂದ್ರೆ ನಮಗೆ DTL ಅಲ್ಲಿ ಅದು ತಗೊಳಕ್ ಹೋಗೋದಿಲ್ಲ. ಸೊ ಅದನ್ನ ಬಿಟ್ಟು ಇನ್ನೆಲ್ಲ ಇನ್ಫಾರ್ಮೇಶನ್ ಕೂಡ ನಾವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಾದ್ರೆ ಕನ್ಸಿಡರ್ ಮಾಡಲೇಬೇಕಾಗುತ್ತೆ. ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು, ಏನು ಎತ್ತ ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಮಾಡ್ತೀರಾ ಅಂದ್ರೆ ನೀವು 4 ಸ್ಟೆಪ್ ಅನ್ನ ಕಂಪಲ್ಸರಿಯಾಗಿ ಮಾಡಲೇಬೇಕು. ಮೊದಲನೇದು ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಈ ತರ ಕ್ವಶನ್ ಕೊಟ್ಟು ನಿಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ರೆ ನೀವು ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ಒನ್ ಕ್ಯಾರಿಯಿಂಗ್ ಅಮೌಂಟ್. ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೇಗೆ ನೀವು ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್. ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಸೊ ಅಪ್ಲೈ ಮಾಡಿ. ಕಾಸ್ಟ್ ಆಫ್ ಮಿಷಿನರಿ ಎಷ್ಟು ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ 3 lakh rupees ಕಾಸ್ಟ್ ಆಫ್ ಮಿಷಿನರಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮೈನಸ್ ಡಿಪ್ರಿಸಿಯೇಷನ್ ನ ಮೈನಸ್ ಮಾಡಬೇಕು. ನೋಡಿ, ಡಿಪ್ರಿಸಿಯೇಷನ್ ಎಲ್ಲೂ ಕೊಡೋದಿಲ್ಲ. ಸೊ ನಿಮ್ಗೆ ಗೊತ್ತಿರಬೇಕು, ಡಿಪ್ರಿಸಿಯೇಷನ್ಸ್ ಅನ್ನ ನೀವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್. ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮಾಡಿದ್ರೆ ನಿಮ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಈಗ ಕಾಸ್ಟ್ ಆಫ್ ಮಿಷಿನರಿ ಎಷ್ಟಿದೆಯಪ್ಪ ಅಂದ್ರೆ 3 lakh rupees ಕಾಸ್ಟ್ ಆಫ್ ಮಿಷಿನರಿ ಇದೆ. ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಬಂದು 5 years ಕೊಟ್ಟಿದ್ದಾರೆ. 5 years ಮಾಡಿದ್ರೆ ನನಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 60,000 ನಮ್ಗೆ ಡಿಪ್ರಿಸಿಯೇಷನ್ ಬರುತ್ತೆ. ಸೊ ಅದನ್ನ ಲೆಸ್ ಮಾಡಿ. ಸೊ ಲೆಸ್ ಮಾಡಿದ್ರೆ ಬರ್ತಕ್ಕಂಥದ್ದು ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಅಂತ ಕರಿತೀವಿ. ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,40,000 ನಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಸಿಗುತ್ತೆ. ಸೊ ಇದನ್ನ ನಾವು ಕ್ಯಾರಿಯಿಂಗ್ ಅಮೌಂಟ್ ಅಂತ ಕರಿತೀವಿ, ಕ್ಯಾರಿಯಿಂಗ್ ಅಮೌಂಟ್. ಸೊ ಹೀಗೆ ನೀವು ಕ್ಯಾರಿಯಿಂಗ್ ಅಮೌಂಟ್ ನ ಮಾಡ್ಕೋಬೇಕು. ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಡಿಪ್ರಿಸಿಯೇಷನ್, ಯು ವಿಲ್ ಗೆಟ್ ಕ್ಯಾರಿಯಿಂಗ್ ಅಮೌಂಟ್. ಕಾಸ್ಟ್ ಆಫ್ ಮಿಷಿನರಿ ಅವರೇ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಕಾಸ್ಟ್ ಆಫ್ ಮಿಷಿನರಿ ಡಿವೈಡೆಡ್ ಬೈ ಎಸ್ಟಿಮೇಟೆಡ್ ಲೈಫ್ ಮಾಡಿದ್ರೆ ನಿಮ್ಗೆ ಕ್ಯಾರಿಯಿಂಗ್ ಅಮೌಂಟ್ ಸಿಗುತ್ತೆ. ಇದು ಫಸ್ಟ್ ಸ್ಟೆಪ್ ಅನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಮೊದಲನೇದು ಕ್ಯಾರಿಯಿಂಗ್ ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು. ಎರಡನೇದು ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಬೇಸ್. ಎರಡನೇದು ನಾವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಡೆಫರ್ಡ್ ಟ್ಯಾಕ್ಸ್ ಮಾಡಬೇಕಾದ್ರೆ. ಈ ಟ್ಯಾಕ್ಸ್ ಬೇಸ್ ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಟ್ಯಾಕ್ಸ್ ಬೇಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಮಿಷಿನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್
accumulated depreciation as per income tax. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್. ಸೊ ನೋಡಿ, ನೀವು ಟ್ಯಾಕ್ಸ್ ಬೇಸ್ ಅನ್ನ ಮಾಡಬೇಕು ಅಂದ್ರೆ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಅನ್ನೇ ತಗೋಬೇಕು. ಸೊ ಇಲ್ಲಿ ನೀವು ಕ್ವಶನ್ಸ್ಗೆ ಬಂದಾಗ ಕಾಸ್ಟ್ ಆಫ್ ಮಿಷನರಿ ಅವರೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ನೋಡಿ, ಕಾಸ್ಟ್ ಆಫ್ ಮಿಷನರಿ 3 lakh rupees ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಆಫ್ ಮಿಷನರಿ 3 lakh rupees ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಅಂತ ಹೇಳಿದ್ರೆ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ನೀವು ಟ್ಯಾಕ್ಸ್ ಬೇಸ್ ಮಾಡ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಇರೋ ಡಿಪ್ರಿಸಿಯೇಷನ್ ರೇಟ್ ಅನ್ನೇ ತಗೋಬೇಕು. ಯಾವ್ದ್ರ ಮೇಲೆ ತಗೋಬೇಕು ಅಂದ್ರೆ ಈಗ ಒರಿಜಿನಲ್ ಕಾಸ್ಟ್ ಮೇಲೆನೆ ನಾವ್ ಯಾವಾಗಲೂ ಡಿಪ್ರಿಸಿಯೇಷನ್ ಕೊಡೋದು. ಈಗ ಒರಿಜಿನಲ್ ಕಾಸ್ಟ್ ನನ್ನ ಹತ್ರ ಎಷ್ಟಿದೆಯಪ್ಪ ಅಂದ್ರೆ 3 lakh rupees ಇದೆ. ಈ 3 lakh rupees ಮೇಲೆ ನಾನು ಡಿಪ್ರಿಸಿಯೇಷನ್ 40% ಇದೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ನ ಪ್ರಕಾರ 40% ಇದೆ. ಸೊ 40% ಅನ್ನ ಮಾಡಿದ್ರೆ ನನಗೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,20,000 ನಮಗೆ ಡಿಪ್ರಿಸಿಯೇಷನ್ ಸಿಗುತ್ತೆ. 1,20,000. ಸೊ ಇದು ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ನಾವೇ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರನೇ ತಗೋಬೇಕು. ಸೊ ನಿಮ್ಗೆ ಕ್ವಶನ್ ಅಲ್ಲಿ ಹೇಳಿದರೆ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ 40% ಅಂತ. ಸೊ ಕಾಸ್ಟ್ ಆಫ್ ಮಿಷನರಿ 3 lakh ಇದೆ. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಬಂದು 1,20,000 ಬರುತ್ತೆ. ಯಾಕಂದ್ರೆ 3 lakh ಮೇಲೆ 40% ಮಾಡಿದ್ರೆ 1,20,000 rupees ನಮಗೆ ಸಿಗುತ್ತೆ. ಸೊ ಈಗ ಲೆಸ್ ಮಾಡಿ, ಈಗ ನಮ್ಗೆ ಲೆಸ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥದ್ದು ಟ್ಯಾಕ್ಸ್ ಬೇಸ್ ಎಷ್ಟು ಸಿಗುತ್ತಪ್ಪ ಅಂದ್ರೆ 3 lakh ಅಲ್ಲಿ 1,20,000 ಹೋದ್ರೆ ಇನ್ನ 1,80,000 ನಮ್ಗೆ ಟ್ಯಾಕ್ಸ್ ಬೇಸ್ ನಮ್ಗೆ ಸಿಗುತ್ತೆ. ನಾವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರೋದು. ಇದೇ ತರ ನೀವು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒನ್ ಕ್ಯಾರಿಂಗ್ ಅಮೌಂಟ್ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ ಟ್ಯಾಕ್ಸ್ ಬೇಸ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೇಟ್ ಪ್ರಕಾರನೇ ತಗೋಬೇಕು. ಸೊ ಕಾಸ್ಟ್ ಆಫ್ ಮಿಷನರಿ 3 lakh ಕೊಟ್ಟಿದ್ದಾರೆ. ಒಂದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್. ಥರ್ಡ್ ಒನ್ ಬಂದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೋಡಿ, ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್. ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಈ ಕ್ಯಾರಿಂಗ್ ಅಮೌಂಟ್ ಮತ್ತೆ ಟ್ಯಾಕ್ಸ್ ಬೇಸ್ ಅನ್ನ ಸ್ಟೆಪ್ 1 ಮತ್ತೆ ಸ್ಟೆಪ್ 2 ನಲ್ಲಿ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿರ್ತೀವಿ. ಜಸ್ಟ್ ಅಲ್ಲಿ ಅಪ್ಲೈ ಮಾಡ್ಬೇಕಷ್ಟೇ. ಸೊ ಕ್ಯಾರಿಂಗ್ ಅಮೌಂಟ್ ನಮಗೆ ಎಷ್ಟು ಬಂದಿದೆ ಫಸ್ಟ್ ಇದರಲ್ಲಿ ಅಂತ ಹೇಳಿದ್ರೆ 2,40,000 ಕ್ಯಾರಿಂಗ್ ಅಮೌಂಟ್ ಬಂದಿದೆ. ಜಸ್ಟ್ ಅಪ್ಲೈ ಮಾಡೋಣ. ಕ್ಯಾರಿಂಗ್ ಅಮೌಂಟ್ ಬಂದು 2,40,000 ಇದೆ. ಮೈನಸ್ ಟ್ಯಾಕ್ಸ್ ಬೇಸ್ ಬಂದು ಸ್ಟೆಪ್ 2 ನಲ್ಲಿ 1,80,000 ಬಂದಿದೆ. 2,40,000 ಮೈನಸ್ 1,80,000 ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ 60,000 ಸಿಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. ಸೊ ಇದು ನಮಗೆ ಮೂರನೇದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. 60,000 ಬರುತ್ತೆ. ಫಸ್ಟ್ 2 ಸ್ಟೆಪ್ ಮಾಡಿದ್ರೆ ನಿಮಗೆ ಮೂರನೇ ಸ್ಟೆಪ್ ಈಸಿಯಾಗಿ ಸಿಗುತ್ತೆ. ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಈಗ 4ನೇದು ಇನ್ನೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು 4ನೇ ಸ್ಟೆಪ್ ಅಲ್ಲಿ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ನ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ನಾವ್ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀವಿ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ into tax rate. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಸೊ ನಾವು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಂಡಿದೀವಿ. ಎಷ್ಟಿದೆಯಪ್ಪ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಹೇಳಿದ್ರೆ 60,000 ನಮಗೆ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ನಮಗೆ 60,000 ಬಂದಿದೆ. ಇಂಟು ಟ್ಯಾಕ್ಸ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಕ್ವಶನ್ ಅಲ್ಲಿ ಹೇಳಿದರೆ ಟ್ಯಾಕ್ಸ್ ರೇಟ್ 30% ಇದೆ ಅಂತ. ಸೊ ಹಾಗಾಗಿ ಮಲ್ಟಿಪ್ಲೈ ಟ್ಯಾಕ್ಸ್ ರೇಟ್ ಬಂದು 30% ಇದೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಈಕ್ವಲ್ಸ್
ಎಷ್ಟು ಬರುತ್ತಪ್ಪ ಅಂದ್ರೆ 18,000 ನಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಸಿಗತ್ತೆ. ಸೊ ಇದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈ ತರ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇದು 4 ಸ್ಟೆಪ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋಕಿರೋದು. ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಮಾಡ್ಕೊಳ್ಳಿ. ಸೊ ಇದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ 18,000 ಬಂದಿರತಕ್ಕಂಥದ್ದು. ಸೊ ನೀವೀಗೆ ಮಾಡಬೇಕು. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಮಾಡ್ತೀರಾ ಅಂದ್ರೆ ಫಸ್ಟ್ ಕ್ಯಾರಿಯಿಂಗ್ ಅಮೌಂಟ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಮಿಷನರಿ ಮೈನಸ್ ಡಿಪ್ರಿಸಿಯೇಷನ್ ಮಾಡಿದ್ರೆ ಕ್ಯಾರಿಯಿಂಗ್ ಅಮೌಂಟ್ ಬರುತ್ತೆ. ಸೊ ಸೆಕೆಂಡ್ ಒಂದು ಟ್ಯಾಕ್ಸ್ ಬೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಕಾಸ್ಟ್ ಆಫ್ ಮಿಷನರಿ ಮೈನಸ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ತಗೋಬೇಕು. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್ ನ ಪ್ರಕಾರನೇ ಎಷ್ಟು ಪರ್ಸೆಂಟೇಜ್ ಆಫ್ ಡಿಪ್ರಿಸಿಯೇಷನ್ ಹೇಳಿದ್ದಾರೆ ಐಟಿ ಪ್ರಕಾರ ಅದೇ ತಗೋಬೇಕು. ಮೂರನೇದು ಬಂದು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್. ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮ್ಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬರುತ್ತೆ. ಸೊ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಬಂದಾದ್ಮೇಲೆ ನೀವು ಡಿಟಿಎಲ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಮಲ್ಟಿಪ್ಲೈ ವಿತ್ ಟ್ಯಾಕ್ಸ್ ರೇಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ. ಸೊ ಇದು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಗೆ ಇರ್ತಕ್ಕಂಥದ್ದು. ಸೊ ಈ 4 ಸ್ಟೆಪ್ ಅನ್ನ ಮಾಡಿದಾದ್ಮೇಲೆ ಒಂದು ಜರ್ನಲ್ ಎಂಟ್ರೀಸ್ ಅನ್ನ ಕಾಮನ್ ಆಗಿ ನೀವು ಬರೀಲೇಬೇಕು. ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಕೆ ಹೇಳಿದಾಗ ಸಿಂಪಲ್ ಆಗಿ ಈ ತರ ಜರ್ನಲ್ ಎಂಟ್ರೀಸ್ ಅನ್ನ ಪಾಸ್ ಮಾಡಿ ಡೇಟ್ ಯಾವಾಗಲೂ ಇಯರ್ ಎಂಡ್ ಅಲ್ಲಿ ತಗೊಳ್ಳಿ. ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಬರೆದ್ರೆ ಸಾಕು. ಎಷ್ಟಪ್ಪ ಅಮೌಂಟ್ ಅಂದ್ರೆ ನೀವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿನ ಫೈಂಡ್ ಔಟ್ ಮಾಡಿರ್ತೀರಾ ನೀವೇ. 18,000 ರೂಪಾಯಿ ಬಂದಿದೆ. ಸೊ 18,000 ಡೆಫರ್ಡ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಕೌಂಟ್ 18,000. ನರೇಷನ್ ಬೀಯಿಂಗ್ ಡೆಫರ್ಡ್ ಟ್ಯಾಕ್ಸ್ ರೆಕಾರ್ಡೆಡ್ ಅಂತ ಬರೆದ್ರೆ ಸಾಕಾಗುತ್ತೆ. ಸೊ ಇದು ಒಂದು ಕ್ವಶನ್ ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಡೆಫರ್ಡ್ ಟ್ಯಾಕ್ಸ್ ಮೇಲೆ ಕೇಳಿದ್ರೆ ಈ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ನೀವು ಡೆಫರ್ಡ್ ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಈ 4 ಸ್ಟೆಪ್ ಕಂಪಲ್ಸರಿ ಮಾಡಬೇಕು. ಸೊ ಕ್ಯಾರಿಂಗ್ ಅಮೌಂಟ್ ಮಾಡ್ಕೊಳ್ಳಿ, ಆಮೇಲೆ ಟ್ಯಾಕ್ಸ್ ಬೇಸ್ ಮಾಡಿ. ಕ್ಯಾರಿಂಗ್ ಅಮೌಂಟ್ ಮೇಲೆ ಟ್ಯಾಕ್ಸ್ ಬೇಸ್ ಮಾಡಿದ್ರೆ ನಿಮಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಸಿಗುತ್ತೆ. ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಷ್ಟು ಪರ್ಸೆಂಟ್ ಟ್ಯಾಕ್ಸ್ ಮಾಡಿದ್ರೆ ನಿಮಗೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಇದು ಒಂದು ಕ್ವಶನ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮಿನೇಷನ್ಸ್ ಅಲ್ಲಿ. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.